ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡ್ರಿ. ಸೊ ಇವತ್ತು ಇಲ್ಲಿ ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ. ಆಲ್ರೆಡಿ ನೋಡ್ರಿ ಇಲ್ಲಿ ಬೆಡ್ರೂಮ್ದಾಗ ರೀ ಇದು ಗ್ಯಾಲ್ರಿ ಹತ್ರ ಮತ್ತು ಅವು ಕರ್ಟನ್ಗಳೆಲ್ಲ ಹಾಕೋದಿಕ್ಕೆ ಅವು ಆ್ಯಂಗಲ್ಗಳು ಏನಿರ್ತಾವೆ ನೋಡ್ರಿ, ಅದನ್ನ ಇವತ್ತು ಮೊನ್ನೆನೇ ಅವರೆಲ್ಲ ಅಳತೆ ಮಾಡ್ಕೊಂಡು ಹೋಗಿದ್ರಿ. ಅದು ಹಾಕಕ್ಕೆ ಬಂದಾರ ನೋಡ್ರಿ. ಆಲ್ರೆಡಿ ಇದು ಹಾಲ್ದಾಗಿಂದು ಆಗೈತೆ ನೋಡ್ರಿ ಫ್ರೆಂಡ್ಸ. ಇದು ಒಂದು ಲೇಟ್ ಆಗಲಿಲ್ಲ ನೋಡ್ರಿ. ಉಳಿದು ಎಲ್ಲ ಕೆಲಸ ಲೇಟ್ ಆಗೋದು ಮತ್ತು ಅದಕ್ಕೆಲ್ಲ ಒಂಥರ ಟೆನ್ಷನ್ದಾಗೆ ಎಲ್ಲ ಕೆಲಸಗಳು ಮಾಡ್ಕೊಂಡೀವಿ. ಅಂದ್ರೆ ಆಗುತ್ತಾ ಇಲ್ಲ, ಇವತ್ತು ಆಗುತ್ತೋ ನಾಳೆ ಆಗುತ್ತೋ, ಇವತ್ತು ಅಂದಿದ್ದು ಮುಂದೆ 4 ದಿನ 5 ದಿನ ಹಿಂಗೆ ಹೋಗಕತ್ತಿತ್ತು. ಬಟ್ ಇದೇನೈತೆ ನೋಡ್ರಿ ಫ್ರೆಂಡ್ಸ, ಇದು ಲಘುಟನೆ ಆಯ್ತು ರೀ. ಒಂದು ನಿರಾಳವಾಗಿ ಏನಂತಂದ್ರೆ ಹೂವು ಎತ್ತಿದಂಗೆ ಅಂತಾರೆ ನೋಡ್ರಿ, ಆ ಥರ ಪಟ್ಟಕ್ಕೆ ಬಂದರು. ಒಂದಿನ ಅಳತೆ ತೊಗೊಂಡು ಹೋದರು, ಮತ್ತು ಪಟ್ಟಂತೆಲ್ಲ ಬಂದು ಅದೆಲ್ಲ ನೋಡಿ ಡ್ರಿಲ್ ಮಷಿನ್ಲೇ ಕೊರ್ದು ಮಾಡಿ ಹಾಕಿ ಹೋದ್ರು ನೋಡ್ರಿ. ಭಾಳತ್ತೇನು ಆಗಲಿಲ್ಲ. ಸೊ ಇವಾಗ ಅವ್ರು ಬಂದಿದ್ರು ನೋಡ್ರಿ. ಹಿಂಗೆ ನಡ್ಬಾರ್ಕ್ ಮತ್ತು ಅದಕ್ಕೆ ಸಪೋರ್ಟ್ ಆಗೋಲ್ಲ, ಸ್ವಲ್ಪ ಲೆಂತಿ ಐತಿ ನೋಡ್ರಿ, ಅದು ಉದ್ದಿ ಭಾಳ ಐತಿ. ಅದಕ್ಕಂತೇಳಿ ಮಸ್ತ್ ಸಪೋರ್ಟಿಗೆ ಅಂತೇಳಿ ನಡ್ಬಾರ್ಕ್ ಮತ್ತು ಇನ್ನೊಂದು ಓಲ್ ಹೊಡೆದು ಮತ್ತು ಅದಕ್ಕೆ ಇದು ಕುಂದ್ರಿಸಿದ್ರೆ ಆಯ್ತು ಅಂತೇಳಿ ಹೊಡ್ಯಾಕತ್ತಿದ್ದಾರೆ ನೋಡ್ರಿ. ಬರೀ ಈ ವಿಡಿಯೋದೊಳಗೆ ನಿಮ್ಗೆ ನಮ್ಮ ಮನೆದು ಸ್ವಲ್ಪ ಕೆಲಸಗಳು ಏನು ನಡೆದವ, ಇನ್ನೂ ಏನೇನೆಲ್ಲ ವಸ್ತುಗಳು ತರವದವ ಎಲ್ಲನೂ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ತೀನಂತ. ಖಂಡಿತವಾಗ್ಲೂ ಹೊಸಬ್ರು ಯಾರಾದರೂ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಇದೇ ಥರ ಪ್ರೋತ್ಸಾಹ ನೀಡಿರಿ. ನಿಮ್ಮೆಲ್ಲರ ಒಂದು ಸಪೋರ್ಟ ನಮ್ಮಂಥರಿಗೆ ಭಾಳ ಅವಶ್ಯಕತೆ ಐತಿ. ಅದ್ರಾಗ ಇವಾಗ ನಾವು ಮನೆ ಅನ್ನೋದೊಂದು ಮಾಡ್ಕೊಳಕತ್ತೀವಿ. ಇನ್ನೂ ಈಗಂತರೂ ಮನೆ ಕೆಲಸ ಹೆಂಗಿರ್ತಾವೆ ನಿಮ್ಗೆ ಗೊತ್ತಿರ್ಬೋದು. ನೀ ರೊಕ್ಕ ಅಂತಂದ್ರೆ ಫ್ರೆಂಡ್ಸ, ಅಯ್ಯೋ ಎಲ್ಲದಕ್ಕೂ ಒಂದೇನೋ ಒಂದು ಏನಂದ್ರೆ ಮಳೆ ತರೋದಕ್ಕೂ ಎಲ್ಲದಕ್ಕೂ ರೊಕ್ಕ ರೊಕ್ಕ ರೊಕ್ಕ. ಯಪ್ಪ ಸಾಕು ಅನ್ನಂಗೆ ಅನಿಸಿಬಿಡ್ತೈತೆ ರೀ ಕೆಲವು ಟೈಮ್ದೊಳಗೆ. ಇದು ಹಾಲ್ದಾಗಿದ್ದು ನೋಡ್ರಿ. ಈ ಥರ ಡಿಸೈನ್ ನಾವು ಚಾಯ್ಸ್ ಮಾಡಿದ್ವಿ. ಆ್ಯಂಗಲ್ ಎಂಡಿಗೆ ಏನಿರ್ತಾವೆ ನೋಡ್ರಿ, ಅದು ಯಾವ ಥರ ಅದಾವು ಕಮೆಂಟ್ ಮಾಡಿ ಹೇಳ್ರಿ. ನಾನು ಮತ್ತು ಕವಿತಾ ಮಮ್ಮಿಯರು ಮೊನ್ನೆನೇ ಹೋಗಿದ್ವಿ. ಸೊ ನೀವು ಕೂಡ ನೋಡಿದ್ರಿ, ಆ ವಿಡಿಯೋನೂ ಕೂಡ ಶೇರ್ ಮಾಡೀನಿ. ಸ್ವಲ್ಪ ಅವರು ಲೇಟ್ ಮಾಡಿ ಬಂದರು, ಅವ್ರಿಗೂ ಭಾಳಷ್ಟು ವರ್ಕ್ ಇರ್ತಾವಂತ ಹೇಳಿ. ಸೊ ಇವಾಗ ಬಂದಿದ್ದಾರೆ ನೋಡ್ರಿ. ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಅದಾದ್ಮ್ಯಾಗ ಈ ಕಡೆಗೆ ನೋಡ್ರಿ ಎಲ್ಲ ಆ್ಯಸಿಡ್ ಕ್ಲೀನ ಎಲ್ಲ ಆಗಿತ್ತು ಮನೆ. ಅದಾದ್ಮ್ಯಾಗ ಮತ್ತು ಈ ಕಡೆಗೆ ಎಲ್ಲ ಓಲ್ ಇರ್ತಾವೆ ನೋಡ್ರಿ, ಅದೆಲ್ಲ ವೈಟ್ ಸಿಮೆಂಟ್ ಏನಂತಾರ ಅದರಲ್ಲೇ ಎಲ್ಲನೂ ಪ್ಯಾಕ್ ಮಾಡಾಕತ್ತಿದ್ರು ನೋಡ್ರಿ. ಮತ್ತು ಕಿಚನ್ನು ಮನೆ ಹಾಕಿದಾರಲ್ಲ, ಹಂಗಾಗಿ ಅಲ್ಲೆಲ್ಲ ಗ್ಯಾಪ್ ಮತ್ತು ಅಲ್ಲೆಲ್ಲ ನಾಳೆ ಇರುವಿ ಆಗೋ ಚಾನ್ಸ್ ಭಾಳ ಇರ್ತೈತೆ ನೋಡ್ರಿ. ಇರುವಾದ್ರೆ ಅಂಕರು ನಿಮ್ಗೆ ಗೊತ್ತಿರುತ್ತೆ, ಹಂಗೆಲ್ಲ ಜೊಳಿಸ್ಬಿಡ್ತಾವೆ ನೋಡ್ರಿ ಗೋಡೆಯಿಂದೆಲ್ಲ ಅಷ್ಟು ಮಣ್ಣೆಲ್ಲ ಹೊರಗಡೆ. ಇವಾಗ ನಾನು ಇರೋವಂಥ ಬಾಡಿಗೆ ಮನೆಗೂ ಹಂಗೆ ನೋಡ್ರಿ, ಇರುವಿ ಜಾಸ್ತಿ ಆದವಪ್ಪ ಅಂದ್ರೆ ಡೇಲಿ ಕಸ ಹುಡುಗರಿ ಈ ಥರ ಗೋಡೆಯಿಂದ ಮಣ್ಣಿಗೆ ಕೆದರ್ತಾನೆ ಇರ್ತಾವೆ. ಸೊ ಹಾಗಾಗಿ ಸುತ್ತಕ್ಕೆ ಅದು ಇನ್ನು ವೈಟ್ ಸಿಮೆಂಟ್ ಅಂತ ಏನು ಹೇಳ್ತಾರೆ ನೋಡ್ರಿ, ಅದನ್ನು ಹಚ್ಚಕತ್ತಿದ್ದಾರೆ. ಭಾಳ ಖುಷಿ ಅಂತ ಅನ್ನಿಸ್ತೈತೆ ನೋಡ್ರಿ ಫ್ರೆಂಡ್ಸ. ಮನೆ ಅನ್ನೋದು ನೀವೇ ಭಾಳ ಚಲೋ ಕಮೆಂಟ್ ಮಾಡತ್ತೀರಿ. ಆದರೆ ನನಗೆಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದಾಗಿಲ್ಲ ರೀ, ಬ್ಯುಸಿ ಇದ್ದೀನಿ, ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿನಿ. ಅದ್ರ ಕಮೆಂಟ್ಗಳೆಲ್ಲ ಓದ್ತೀನಿ ರೀ. ನೋಟಿಫಿಕೇಷನ್ ಬಂದಾದ್ಮೇಲೆ ಎಲ್ಲ ಕಮೆಂಟ್ಗೂ ಕೂಡ ಓದ್ತೀನಿ. ಬಟ್ ಎಲ್ಲ ವಿಡಿಯೋ ಸೇರಿ ವಿಡಿಯೋದಾಗೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ಎಲ್ಲ. ಮತ್ತು ಇವಾಗ ನಾನು ಬೇಕೇ ಮನೆಯಾಗೆಲ್ಲ ನೋಡಿಕೊಂಡು ಮತ್ತು ಈ ಕಡೆ ಬರೋದು, ಪಿಲ್ಲುನ ಕರ್ಕೊಂಬರೋದು ಕೆಲಸ, ಯೂಟ್ಯೂಬ್ ಕೆಲಸ ಎಲ್ಲ ಒಮ್ಮೆ ಆಗೈತೆ ನೋಡ್ರಿ. ವಾತಾವರಣ ಒಂದು ಹವಾ ಸರಿ ಇಲ್ಲ ಅಲ್ಲಿಗೆ ಇಲ್ಲಿಗೆ. ಇದು ಹೊಸ ಮನೆ ನೋಡ್ರಿ, ಇಲ್ಲೂ ತಂಪು ಭಾಳ, ಮತ್ತು ಅದು ಅಂತೂ ಮೊದಲೇ ತಂಪೈತಿ. ನಿಮ್ಗೆ ಗೊತ್ತಿರಂಗೆ ಅಂಗಳದಾಗ ಕುಂತಂಗೆ ಅಂತ ಅನ್ನಿಸ್ತೈತಿ. ಹಾಗಾಗಿ ಸ್ವಲ್ಪ ಎಲ್ಲ ಚೂರು ಎಲ್ತ್ ಅಷ್ಟೊಂದೇನು ಮೊದಲಿನ ಥರ ಆ್ಯಕ್ಟಿವ್ ಆಗಿರೋಕೆ ಆಗಲ್ಲಾಗೈತಿ. ಬಟ್ ಆದರೂ ನಿರ್ವಹಣೆ ಇಲ್ಲರಿ, ಮಾಡಲೇಬೇಕು. ಯಾಕಂದ್ರೆ ಇದು ಒಳ್ಳೆ ಮಾಡ್ಕೊಳುವಂಥವಲ್ಲ. ಮುಂದೆ ನಿಂತ್ರೆ ಸ್ವಲ್ಪ ಅಲ್ಲಿಷ್ಟು ಇಲ್ಲಿಷ್ಟು ಎಲ್ಲೆಲ್ಲಿ ಸ್ವಲ್ಪ ಇರುತ್ತೆ, ಮತ್ತು ನೀಟ್ ಮಾಡಂಗಿಲ್ಲ ರೀ ಫ್ರೆಂಡ್ಸ. ಮುಂದೆ ನಿಂತ್ರೇ ನಾವು ಹೇಳ್ಬೇಕಾಗ್ತೈತಿ. ಮತ್ತು ನಾವು ಇಲ್ಲಿ ಮಾಡ್ತಾರಂದು ಮನೆಯಾಗ ಕೂತ್ರೂ ಆಗಲ್ಲ. ಇದೇ ವಿಷಯಕ್ಕೇ ನಮ್ಗೆ ಇವಾಗ ಬಾತ್ರೂಮ್ದು ಅವಾಗ ಮಾಡುವಾಗ ನಾವು ಇದ್ದಿಲ್ಲ, ನಮ್ಗೆ ಹೇಳಾರ್ದು ಹಾಕ್ಬಿಟ್ರೆ ಬಾತ್ರೂಮ್ದು ಟೈಲ್ಸ ಅದು ಬ್ಲೂ ಕಲರ್ ನಂಗೆ ಅಷ್ಟೊಂದೇನು ಲೈಕ್ ಆಗಿಲ್ಲ. ಬಟ್ ಮತ್ತು ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಂದ್ರೆ ನಮ್ಮ ಕೈಯಿಂದ ರೊಕ್ಕ ನಾವು ಹಾಕಬೇಕಾಗಿತ್ತು. ಹಾಗಾಗಿ ಎಲ್ಲನೂ ನಾವೇ ಖರ್ಚು ಮಾಡ್ಕೊಂಡ್ರೆ ಹೆಂಗೆ ಅಂತೇಳಿ ಇರಲಿ, ಮತ್ತು ನೋಡೋಣ ಮುಂದೆ ಯಾವಾಗ ಆಗುತ್ತೆ ಅವಾಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಿಟ್ಟು ನೋಡ್ರಿ.
ಯಾವ್ದು ಕಾಳ ಯಾವ್ದ್ರಿ ಅದು ಅದು ರೀ ಗ್ರಾನೈಟ್ದು ಅದು ಬಾಗ್ಲಿ ಗಾಡಿಗೆ ಮನೆ ಬಾಗ್ಲಿ ಮಾಡ್ಕೊಂಡಿದ್ದಲ್ಲ ಅದು ಎಷ್ಟು ರೊಕ್ಕ ಕೊಡ್ಬೇಕಾಗ್ತದ್ರಿ apa ಸೊ ಅದು ಕೆಲಸ ಕಂಪ್ಲೀಟ್ ಆದಂಗೆ ಆಯ್ತು ರೀ ಫ್ರೆಂಡ್ಸ. ಆ್ಯಂಗಲ್ಲು ಹಾಕಿದ್ರು, ಆಮೇಲೆ ವೈಟ್ ಸಿಮೆಂಟನ್ನು ಕೂಡ ಹಚ್ಚಿದ್ರು. ಕವಿತಾ ಮಮ್ಮಿಯವ್ರದ್ದು ಇನ್ನೊಂಚೂರು ಉಳಿದಿತ್ತು, ಅವ್ರದ್ದು ಆಯಿತು. ಸೊ ಇವಾಗ ನೆಕ್ಸ್ಟ್ ಒಂದು ಮಾಡ್ಕೊಂಡ್ರೆ ಆಯಿತು. ಇನ್ನೂ ಟೈಮನ್ನು ಕೂಡ ಮತ್ತು ಹೆಂಗೆ ಬರುತ್ತೆ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ದಿನಗಳು. ನಾವು ಆಲ್ರೆಡಿ ಡೇಟನ್ನು 2-3 ಡೇಟ್ ತೊಗೊಂಡ್ಮ್ಯಾಗನೇ ತಿರ್ಯಾಕೆ 2 ತಿಂಗಳು ಉಳಿದಿತ್ತು. ಯಾವ ಡೇಟ್ ಫಿಕ್ಸ್ ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ. ಆದ್ರೂ ಇದು ಶ್ರಾವಣದ ಮೊದಲನೇ ಒಂದು ವಾಸ್ತುಶಾಂತಿ ಡೇಟನ್ನೇ ನಾವು ಫಿಕ್ಸ್ ಮಾಡಿದ್ವಿ. ಮುಂದಿನ್ನು ಮತ್ತು ಲೇಟ್ ಆಗುತ್ತೆ ನೋಡ್ರಿ, ಅದಕ್ಕಂತೇಳಿ. ಸೊ ಇವಾಗ ಏನೈತಿ ನಾವು ಮತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ಹಂಗೆ ನೋಡ್ತಾ ಅವ್ರಿಗೆ ಕಂಟಿನ್ಯೂ ಆಗಿ ಕವಿತಾ ಮಮ್ಮಿಯವರು ಕುಂತಾರೆ ನೋಡ್ರಿ. ಅವ್ರಿಗೂ ಇವಾಗ ಸ್ವಲ್ಪ ಪ್ರೆಷರ್ ಅನ್ನೋದು ಐತೆ ನೋಡ್ರಿ, ಯಾಕಂದ್ರೆ ಸ್ವಲ್ಪ ಮನೆಯೊಳಗೆ ಮಾಡೋರು ಅವರು ಇರ್ತಾರೆ, ಮತ್ತು ಎಲ್ಲದಕ್ಕೂ ಅವರು ಮುಂದೆ ಇರ್ಬೇಕು ನೋಡ್ರಿ. ಗಂಡು ಮಕ್ಳ ಕೆಲಸ ಬೇರೆ ಇರ್ತಾರೆ, ಹೆಣ್ಮಕ್ಳ ಕೆಲಸ ಬೇರೆ ಇರ್ತೈತೆ ನೋಡ್ರಿ. ಹಾಗಾಗಿ ಸೊ ಸುಮಾರಷ್ಟು ಎಲ್ಲ ಪ್ರೆಷರ್ಗಳು ಇದ್ದೇ ಇರೋದು ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಅವರು ಕೂಡ ಸ್ವಲ್ಪ ಕವಿತಾ ಮಮ್ಮಿ ಯಾವಾಗಲೂ ಎನರ್ಜಿಟಿಯಿಂದನೇ ಇರ್ತಾರೆ. ಬಟ್ ಕೆಲವು ಸಂದರ್ಭದೊಳಗೆ ಎಷ್ಟೇ ನಾವು ಸ್ಟ್ರಾಂಗ್ ಇರ್ತೀವಂದ್ರೂ ಕೆಲವು ಸಮಯದೊಳಗೆ ಒಂದೊಂದು ವಿಷಯದಕ್ಕೆ ನಾವು ಮೆತ್ತಗಾಗ್ಬಿಡ್ತೀವಿ ನೋಡ್ರಿ. ಅವ್ರದ್ದು ನಂದು ಸ್ವಲ್ಪ ಲೈಫ್ ಸ್ಟೈಲ್ ಸೇಮನೇ ಐತಿ ನಿಜ ಹೇಳ್ಬೇಕಂದ್ರೆ. ಬಟ್ ಎಲ್ಲರಿಗೆ ಮೋಟಿವೇಶನ್ ಆಗ್ತಾರೆ ಕವಿತಾ ಮಮ್ಮಿ. ನನ್ನ ವಿಷಯದಾಗೂ ಕೂಡ ಅಷ್ಟೇ ರೀ, ಭಾಳಷ್ಟು ಸಂದರ್ಭದೊಳಗೆ ಅವ್ರು ನನಗೆ ಸಾಥ್ ಕೊಟ್ಟಾರಂತಲೇ ಹೇಳ್ಬೋದು. ನಮ್ಮ ಮನ್ಸಿಗೆ ನೊಂದಂಥ ಟೈಮ್ದೊಳಗೆ 2 ಮಾತು ಖುಷಿಯಿಂದ ಏನೋ ಒಂದು ಧೈರ್ಯ ತುಂಬುವಂಥವ್ರು ಇದ್ರಪ್ಪ ಅಂದ್ರೆ ಅದು ನಮ್ಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಆ ಥರ ನನಗೆ ಅವ್ರು ಭಾಳ ಮಾಡ್ತಾರೆ, ಉಮಾ ಮಮ್ಮಿ, ಕವಿತಾ ಮಮ್ಮಿ. ಸೊ ಎಲ್ಲರೂ ಚಲೋನೇ ಇದ್ದಾರೆ ರೀ ಫ್ರೆಂಡ್ಸ. ಬಟ್ ನನಗೇನೋ ಇವ್ರು ನೋಡಿದ್ರೆ ಒಂದು ಹೆಚ್ಚಿನ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏನೈತಿ ನಾವು ಪ್ಯಾನಿನ ಅಂಗಡಿಗೆ ಬಂದಿದ್ದೆ ನೋಡ್ರಿ. ಈಗ ಪ್ಯಾನುಗಳು ತೊಗೋಬೇಕಲ್ಲ, ಸೊ ಹಾಗಾಗಿ ಒಂದೇ ಐತ್ರಿ, ಅದು ಒಂದೇ ಈಗ ಹಾಲಿಗೆ ಹಾಕಿದ್ರಾಯ್ತು ಮತ್ತು ಮುಂದೆ ನೋಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಅವರು ಕೂಡ ತೊಗೊಳೋರಿದ್ರು. ಸೊ ಹಾಗಾಗಿ ನೋಡಿ ಬರೋ ನಡೆ ಅಂತಂದ್ರು. ನೋಡೋಣ ಅಂತಕ್ಕೆ ನಾನು ಕೂಡ ಅವ್ರ ಜೊತೆಗೆ ಬಂದಿದ್ದೆ ನೋಡ್ರಿ. ಮತ್ತು ರೇಟ್ಗಳು ಜಾಸ್ತಿ ಆಗ್ತವೇನೋ ಅಂತ ಅಂದ್ಕೊಂಡಿದ್ವಿ. ಹೆಣ್ಮಕ್ಳು ಕೆಲಸ ಹೆಂಗಿರ್ತಂತ ಒಂದು ಬಿಟ್ಟು ನಾಲ್ಕು ಅಂಗಡಿಗಳು ಅಡ್ಡಾಡ್ತೀವಿ, ಸಮಾಧಾನದಿಂದ ಕೇಳ್ತೀವಿ, ರೇಟ್ಗಳು ಕಂಪೇರ್ ಮಾಡ್ತೀವಿ, ಆಮೇಲೆ ಕ್ವಾಲಿಟಿನೂ ಕಂಪೇರ್ ಮಾಡ್ತೀವಿ. ಸೊ ಎಲ್ಲವನ್ನು ಕಂಪೇರ್ ಮಾಡಿ ನಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನೆಲ್ಲ ನಾವು ಲಾಸ್ಟ್ ಫೈನಲ್ ಮಾಡ್ತೀವಿ. ಸೊ ನನಗೂ ಮತ್ತು ಪ್ಯಾನು ಕೂಡ ಆಮೇಲೆ ಏನೋ ಯಜಮಾನ್ರು ಅಂದರು ನೋಡಮೇನೋ ಅಂತಂದರು. ಒಳ್ಳೆ ಆಗಂಗಿಲ್ಲ, ಹೊಸ ಮನೆಗೆ ಚಂದ ಅಂತ ಅನ್ನಿಸ್ತೈತಿ ಅಂಥೇಳಿ ಮತ್ತು ನೋಡೋದ್ರಾಯ್ತು ಅಂತೇಳಿ ಈಗ ಕ್ಯಾಟ್ಲಾಗ್ದಾಗ ತೋರ್ಸಕತ್ತಾರ. ಬಟ್ ಕ್ಯಾಟ್ಲಾಗ್ದಾಗನೇ ಬೇರೆ ಅನ್ನಿಸ್ತೈತಿ, ಲೈವಿದಾಗನೇ ಬೇರೆ ಅಂತ ಅನ್ನಿಸ್ತೈತಿ ರೀ. ನಮ್ಗೆ ರೇಟೂ ಕಡಿಮೆ ಇರಬೇಕು, ಕ್ವಾಲಿಟಿನೂ ಸರಿ ಬರಬೇಕು, ಮತ್ತು ಅದಕ್ಕೆ ಸರ್ವಿಸೂ ಸಿಗ್ಬೇಕು ನಮ್ಗೆ. ಆ ಒಂದು ಇದ್ರೊಳಗೆ ನಾವು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ರೀ. ಇದೊಂದು ಹೋಲ್ಸೇಲ್ ಅಂಗಡಿ ಅಂತ್ರಿ, ಬಟ್ ಪ್ರೈಸ್ ನಮಗೆ ಭಾಳ ಅಂತ ಹೇಳಕತ್ಬಿಟ್ರು. ಇನ್ನೊಂದು ಬ್ರ್ಯಾಂಡ್ ಮ್ಯಾಗೂ ಹೋಗ್ತದೆ ನೋಡ್ರಿ. ಕೆಲವೊಂದು ಬ್ರ್ಯಾಂಡ್ ಮ್ಯಾಗ ರೇಟ್ ಜಾಸ್ತಿ ಇರ್ತಾವೆ, ಕೆಲವೊಂದು ಕಂಪನಿಗಳು ಸರಿ ಇರಲ್ಲ ಅಂತ ಹೇಳ್ತಾರೆ, ಬಟ್ ರೇಟ್ ಕಡಿಮೆ ಇರ್ತೈತಿ. ಎರಡೂ ಒಂದೇ ನಮೂನಿ ಬರ್ತಾವ್ರಿಲ್ಲ, ಒಟ್ಟು ಹಾಳಾಗಂಗಿಲ್ಲ, ಏನಾಗಲ್ಲ. ಕೆಲವು ಸಲ ನಾವು ಬ್ರ್ಯಾಂಡಿಗೆ ರೊಕ್ಕ ಹಾಕ್ಬೇಕಾಗತ್ತೆ ನೋಡ್ರಿ. ಎಷ್ಟು ಚೌಕಶಿ ಮಾಡಿದ್ರೂ ಇಲ್ಲಿ ಸುಮಾರು
ಹೆಚ್ಚಿನ ರೇಟನ್ನೇ ಇದ್ದು ಕಡೆ ಕಡಿಮೆ ರೇಟ್ ಏನೋ ಅನ್ನಿಸ್ಲೇ ಇಲ್ಲ. ನಮ್ಮ ಬಜೆಟ್ಟಿಗೆ ಅದು ಅಷ್ಟೊಂದೇ ನಮ್ಗೆ ಇಷ್ಟನೂ ಆಗಲಿಲ್ಲ. ಬಟ್ ಬೇರೆ ಬೇರೆ ಎಷ್ಟೆಷ್ಟೋ ರಿಮೋಟ್ ಮ್ಯಾಗಿನ ಫ್ಯಾನ್ಗಳು ಇದ್ದವು ರೀ, ರಿಮೋಟ್ ಕಂಟ್ರೋಲ್ ಫ್ಯಾನ. ಅವೆಲ್ಲ ನಮ್ಮ ಅಂಥವ್ರಿಗೆ ಬಗ್ಗೆ ಹರಂಗಿಲ್ಲ ನೋಡ್ರಿ. ಏನೈತ್ರಿ? ಹಾಂ ಬಿಡನ್ರಿ ವಾ. ಹಾಂ ಹಾಂ ಸೊ ಮತ್ತು ಆ ಅಂಗಡಿಯಿಂದ ಮತ್ತೊಂದು ಅಂಗಡಿ ಬಂದೀವಿ. ನಾನು ಹೊಸ ಮನೆಯೊಳಗನೆ ಎಡಿಟ್ ಮಾಡಿ ವಯಸ್ಸವ್ರು ಕೊಡತ್ತೀನಿ ನೋಡ್ರಿ. ಹಂಗಾಗಿ ನಿಮ್ಗೆ ವಯಸ್ಸದೊಳಗೆ ಸ್ವಲ್ಪ ನಿಮ್ಗೆ ಫರಕ್ ಅನ್ನಿಸ್ತಿರ್ಬೋದು ಅಂತ ಯಾಕೋ ಬರ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಹೆಂಗೆ ಬಂದೈತಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಬೇರೆ ಅಂಗಡಿಗೆ ಬಂದ್ವಿ. ಸೊ ಯಜಮಾನ್ರು ಬರಲಿಲ್ಲ ಫಸ್ಟ್ ಅಂಗಡಿಗೆ ಹೋದಂಥ ಟೈಮ್ದೊಳಗೆ, ಅವ್ರ ಮನೆಗೆ ಹೋದ್ರು ಪಿಲ್ಲುನ ಕರ್ಕೊಂಡು. ಸೊ ನಾವು ಮತ್ತು ಬೇರೆ ಅಂಗಡಿಗೆ ಬಂದ್ವಿ ರೀ. ಮತ್ತು ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹೋಯ್ತು ನಮಗೆ ಫಸ್ಟ್ ಅಂಗಡಿಯಾಗ. ಅದಾದ್ಮೇಲೆ ಮತ್ತು ಸೆಕೆಂಡ್ ಬೇರೆ ಕಡೆ ಬಂದೀವಿ ನಾವು ನವಿಪೇಟೆದಾಗ. ಅಲ್ಲೇನೈತಿ ಮತ್ತು ಅವ್ರು ಫೋನ್ ಹಚ್ಚಿದ್ರು ಎಲ್ಲದಿರವ ಅಂತೇಳಿ. ಇಲ್ಲದೀವನ ಮತ್ತು ಅಂಗಡಿ ಹುಡ್ಕೊಂಡು ಬಂದ್ರು ಅವರು ಪಿಲ್ಲುನ ಕರ್ಕೊಂಡು. ಸ್ನೇಹ ಮನೆಯಾಗಿದ್ದಳ್ರಿ. ಸೊ ಇವಾಗ ಏನೈತೆ ನೋಡ್ರಿ, ಮತ್ತು ಇಲ್ಲಿನೂ ಕೂಡ ನಾವು ನೋಡಕತ್ತಿದ್ವಿ. ಬಟ್ ಇಲ್ಲಿ ನಮ್ಗೆ ಬಜೆಟ್ ಫ್ರೆಂಡ್ಲಿ ಪ್ಯಾನ್ಗಳಿದ್ದು ನೋಡ್ರಿ. ಬಟ್ ಈ ಬ್ರ್ಯಾಂಡ್ಗಳು ಅಷ್ಟೇ ಸ್ವಲ್ಪ ಫರಕ. ಅದನ್ನು ಬಿಟ್ರೆ ಎಲ್ಲನೂ ಅಷ್ಟೇ ರೀ. ಇವಾಗ ಬ್ರ್ಯಾಂಡ್ ಕಂಪ್ನಿ ಏನಂತಾರೆ ನೋಡ್ರಿ, ಅದೆಲ್ಲನೂ ಕೂಡ ರೇಟ್ ಜಾಸ್ತಿ. ಬಟ್ 2 ವರ್ಷ ಗ್ಯಾರಂಟಿ ಮತ್ತು ಅದಕ್ಕೂ ಸರ್ವಿಸ್ ಐತಿ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುವಂಥ ಫ್ಯಾನ್ಗಳೂ ಕೂಡ ರೇಟ್ ಕಡಿಮೆ ಮತ್ತು 2 ವರ್ಷನೇ ಗ್ಯಾರಂಟಿ ಮತ್ತು ಸರ್ವಿಸನ್ನು ಕೂಡ ಆಯ್ತಂದ್ರು. ಸೊ ಹಾಗಾಗಿ ನಾವು ಸುಮ್ಮನೆ ಬ್ರ್ಯಾಂಡ್ ನೋಡಿ ಯಾಕೆ ರೊಕ್ಕ ಹಾಳು ಮಾಡೋದು. ಇವಾಗ ಎಲ್ಲರದು ಮನೆ ಕಟ್ಸಕತ್ತೀವಿ ಅಂದ್ರೆ ಯಾರು ಕೈಯಾಗ ಇಟ್ಕೊಂಡು ಸ್ವಲ್ಪ ಮಾಡುವಂಥದ್ದು ಕಡಿಮೆನೇ ರೀ. ಸ್ವಲ್ಪ ಎಲ್ಲ ಅಡಚಣೆ ಅನ್ನೋದು ಇದ್ದೇ ಇರ್ತೈತೆ ನೋಡ್ರಿ. ಹಾಗಾಗಿ ಬಟ್ ಇಲ್ಲೂ ಅನ್ನಂಗೆ ಇರಬಾರ್ದು, ಜಾಸ್ತಿ ರೊಕ್ಕ ಹೋದೂ ಅನ್ನಂಗೆ ಇರಬಾರ್ದು. ಹಾಗಾಗಿ ಮತ್ತು ಕ್ರಾಂಪ್ಟನ್ದೊಳಗೆಲ್ಲ ನೋಡಕತ್ತಿದ್ವಿ. ಕ್ರಾಂಪ್ಟನ್ದೊಳಗೂ ಕಮ್ಮಿ ರೇಟಿನೂ ಕೂಡ ಇದ್ದು ನೋಡ್ರಿ. ಬಟ್ ಸೇಮ್ ಇನ್ನೂ ಒಂದೊಂದು ರೊಕ್ಕ ಹೆಚ್ಚಿಗಿದ್ದುವ ಗ್ಯಾರಂಟಿ ಕಡಿಮೆ ಇದ್ದು ಒಂದೊಂದು ಎಲ್ಲ ಅಲ್ಲ. ಬಟ್ ಅದೊಂದು ಕಡಿಮೆ ರೇಟಿನೂ ಇದ್ದೂ 2 ವರ್ಷ ಗ್ಯಾರಂಟಿ ಇದ್ದು. ಬಟ್ ಅದು ಪರವಾಗಿಲ್ಲ ರೀ, ನಮ್ಮ ಕೋಲಿಗಳು ಅಷ್ಟೊಂದೇನು ದೊಡ್ಡೂ ಇಲ್ಲ. ಸೊ ಹಾಗಾಗಿ ಅದು ರಗಡ್ 10x10 ರೂಮ್ ಇದ್ದಿಗೂ ಗಾಳಿ ಸರಿ ಹೋಗ್ತೈತೆ, ನಿಮ್ಗೆ ಮನಾರ್ ಚಂದ ಗಾಳಿ ಬರ್ತೈತೆ ಅಂತ ಹೇಳತ್ತಿದ್ರು ಅವರು. ಹಾಗಾಗಿ ನಮ್ದು ಸ್ವಲ್ಪ ವೆಂಟಿಲೇಷನ್ ಐತೆ ನೋಡ್ರಿ. ಎಲ್ಲ ದೊಡ್ಡ ದೊಡ್ಡ ವಿಂಡೋಗಳು ಅದೆಲ್ಲ ಇರೋದ್ರಿಂದ ಇಷ್ಟಿಷ್ಟು ನಮ್ಗೆ ಸಾಕಾಗ್ತವೆ. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ಯಾಕೆ ತೊಗೊಳೋದು, ಅದ್ರಾಗ ಯಾಕೆ ಇನ್ವೆಸ್ಟ್ ಮಾಡೋದು ಅಂತೇಳಿ ಕೊಯ್ತಾ ಮಮ್ಮಿ ನಾವು ವಿಚಾರ ಮಾಡಾಕತ್ತಿದ್ವಿ ನೋಡ್ರಿ. ಫೈನಲಿ ಇಲ್ಲಿ ನಮ್ಗೆ ಇಷ್ಟ ಆದವು ರೀ ನಮ್ಮ ಬಜೆಟ್ಗೆ ಪ್ಯಾನ್ಗಳು. 21 दिलरी अड्डे 3 सारखे फॅनचे आणि एक मोठा फॅनचं ते बिल वेगळा करा. एवढे बरोबर 7 बरोबर आहे. बरोबर आहे तर 3 एक सारखे आणि एक फालचं एक बिल करा. ह्यांचं पहिलं एक बिल करा आधी ठरवतो पण डिवाइड करा म्हणजे आम्हाला किती पडतात ते आम्ही त्याच्यात सर ಸೊ ಎಲ್ಲ ನೋಡಿದ್ವಿ, ಬಿಲ್ಲೂ ಕೂಡ ಕೇಳಿದ್ವಿ. ಸ್ವಲ್ಪ ಅವ್ರು ಹೇಳಿದ ರೇಟಿನ್ಗಿನ್ನ ಮತ್ತೊಂದು ಸ್ವಲ್ಪ ರೊಕ್ಕನೂ ಕೂಡ ಅವ್ರು ಬಿಟ್ಟರು. ಬಿಲ್ಲು ಕೂಡ ಆಯಿತು. ಬಟ್ ಫ್ಯಾನುಗಳು ತೊಗೊಂಡು ಬರಲಿಲ್ಲ. ಅವತ್ತು ಯಜಮಾನ್ರ ಹತ್ರನೂ ಅಮೌಂಟ್ ಅಂದರೆ ಪ್ಲ್ಯಾನಿಂಗ್ ಇರಲಿಲ್ಲ ನಮಗೆ ಫ್ಯಾನ್ ತೊಗೊಳೋದು ಅನ್ನೋದು. ಅವ್ರ ಹತ್ರ ಅಮೌಂಟು ಕೂಡ ಇರಲಿಲ್ಲ. ಸೊ ಇವಾಗೆಲ್ಲ ಖರ್ಚು ಅನ್ನಂಗೆ ಆಗೈತೆ ನೋಡ್ರಿ. ಹಾಗಾಗಿ ಬಟ್ ನೋಡಿಟ್ವಿ. ಇಟ್ಟು ಮತ್ತು ಇವಾಗ ಎಲ್ಲ ನೋಡಿ ಮಾಡಿಟ್ರೆ ಸೊ ನಾಳೆಗೆ ಬಂದು ತೊಗೊಂಡ್ರೆ ಆಯಿತು ಅಂತೇಳಿ. ಅಂದರೆ 2 ಬಿಲ್ಲನ್ನೇ ಮಾಡಂತ ಹೇಳತ್ತಿದ್ವಿ. ಬಟ್ ಅಮೌಂಟ ಸ್ವಲ್ಪ ಅಡ್ವಾನ್ಸ್ ಆದರೂ ಕೊಡಮ್ಮನಂತ ಕೇಸಿ ಕೇಳಕತ್ತಿದ್ವಿ. ಯಾಕಂದ್ರೆ ನಾವೆಲ್ಲ ಇಷ್ಟೊತ್ತನ ಚಾಯ್ಸ್ ಮಾಡಿ ಕುಂತು ಇದು ಮಾಡಿರ್ತೀವಿ. ಅವ್ರಿಗೂ ನಾಳೆ ಬಂದು ತೊಗೊಂಡು ಹೋಗ್ತೀವಿ ಅಂದ್ರೆ ಅವ್ರಿಗೂ ಬರ್ತಾರೆ ಇಲ್ಲ ನಂಗೆ ಅನ್ನಿಸ್ತಿರ್ತೈತಲ್ಲ. ಹಾಗಾಗಿ ಬಟ್ ಇಲ್ಲೇ ನಮ್ಗೆ ಇಷ್ಟ ಅದು ನೋಡ್ರಿ. ನಮಗೆ ಬಜೆಟ್ ಫ್ರೆಂಡ್ಲಿ ಸಿಗೋದು ಮೇನ್ ಬೇಕಾಗಿತ್ತು. ಅಡ್ಡಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳಂತ ಕರೆ ಆದರೆ ನಮಗೆ ಅಂದ್ಕೊಂಡಂಗೆ ಎಲ್ಲ ಆಗಬೇಕಲ್ರಿ. ಹಾಗಾಗಿ ಕೊನೆಗೆ ನಮ್ಗೆ ಇಲ್ಲೇ ಇಷ್ಟ ಅದು ಅಂತ ಹೇಳ್ಬೋದು. ಬಟ್ ಅವ್ರ ಅಂಗಡಿ ಇರಲ್ಲ ಏನೋ ಅದು ಟಾಕಿಂಗ್ ಟಾಮ್ ಥರ ಒಂದು ಟಾಯ್ಸ್ ಇತ್ತು ರೀ. ಪಿಲ್ಲುಗೆ ಮಾತಾಡೋ ನಿನ್ನ ಹೆಸರು ಏನು ಅಂತ ಕೇಳತ್ತಿದ್ರು. ಇವನು ಫುಲ್ಲ ನಾಚಿಕೆ ಸ್ವಭಾವ ರೀ.
ಮನ್ಯಾಗ ಅಷ್ಟೇ ಒಟ್ಟ ಮಾತಾಡ್ತಿರ್ತಾನ. ಎಲ್ಲರೂ ಹೋದ್ರೆ ಒಟ್ಟು ಹೆಚ್ಚಿಗೆ ಮಾತಾಡಂಗಿಲ್ಲ, ಏನಿಲ್ಲ ರೀ. ಪಾಪ ಅವರೆಷ್ಟು ಇದು ಮಾಡತ್ತಿದ್ದಾರೆ ನೋಡ್ರಿ, ಎಷ್ಟು ನಾಚ್ಕೊಂತಾನೆ ಇವ ಅನ್ನೋಕತ್ತಿದ್ರು ಕೈತ ಮಮ್ಮಿನೂ ಕೂಡ ಮೊಮ್ಮಗ. ಸೊ ಮನ್ಯಾಗ ಅಷ್ಟೇ ರೀ, ಅವ್ರದ್ದು ಹೊರಗೆ ಹೋದ್ಮೇಲೆ ಹಿಂಗೆ ನೋಡ್ರಿ ಹುಚ್ಚರ್ಗಪ್ಲೆ ಇರ್ತಾರೆ. ಶಾಣೆ ಇಲ್ಲ ಅಂತ ನಾ ಸುಮ್ಮ ಹಂಗೆ ಅನ್ನತ್ತಿದ್ದೆ ನೋಡ್ರಿ ಫ್ರೆಂಡ್ಸ. ಮಾತಾಡೋ ಅನ್ನತ್ತಿದ್ರು. ನಾವು ಏನು ಮಾತಾಡ್ತೀವಿ ಒಳ್ಳೆ ರಿಟರ್ನ್ ಅದೇ ಹೇಳ್ದಂಗೆ ಮಾಡ್ತೀರಿ. ಅದೊಂಥರ ಖುಷಿ ಎಲ್ಲ, ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ನೋಡ್ರಿ. ಅದು ರೇಟ್ ಅದು ಏನೂ ಕೇಳೋಕೆ ಹೋಗಲಿಲ್ಲ. ಸೊ ಹಂಗೆ ಪ್ಯಾನುಗಳು ನೋಡಿದ್ವಿ, ಇಷ್ಟ ಅದು ಪ್ಯಾನುಗಳು. ಹಾಗಾಗಿ ಸೊ ಇವಾಗ ನನ್ನ ಹತ್ರ ಒಂದು ಮನೆಯೊಳಗೆ ಫ್ಯಾನ್ ಐತ್ರಿ. ಮೊದಲು ಅದು ಏನೋ ಒಂದೇ ಇದ್ರೆ ಸಾಕನ್ನಂಗಾಗಿತ್ತು. ಬಟ್ ಇವಾಗ ಇರಲಿ ಪರವಾಗಿಲ್ಲ, ರೇಟು ಕಡಿಮೆ ಐತಿ. ಹಂಗೆ ಹೇಳಿ ಸೈಡಿಗೆ ಇಟ್ಟಿರಿ, ತಂದಾಗ ತೋರಿಸ್ತೀನಿ. ಈಗ ಮನೆಗೆ ಬಂದೆ ನೋಡ್ರಿ. ನಾನಂತ್ರಿ ಸದ್ಯಕ್ಕೆ ಬರುವಾಗ ನಡ್ಕೋತಾ ಬಂದೆ. ಸೊ ಯಜಮಾನ್ರು ಸ್ವಲ್ಪ ಮಕ್ಕೊಂಡಿದ್ದಾರೆ, ಸೋಮವಾರ ಸುಟ್ಟಿ ಐತೆ ಅಂತೇಳಿ. ಕವಿತಾ ಮಮ್ಮಿಯವ್ರ ಮನ್ಯಾಗ ನಾನು ಕೂತೆ ನೋಡ್ರಿ ಫ್ರೆಂಡ್ಸ. ಲೇಟನೇ ಆಗ್ಬಿಡ್ತು ನೋಡ್ರಿ. ಇಷ್ಟೊತ್ತನ ನಮ್ಮ ಅತ್ತೆ ಸೊಸಿಗೆ ಮಾತಾಡ್ಕೊತ ಕೂತೀವಪ್ಪ ಅಂತಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ. ಹಾಗಾಗಿ ಯಾಕಂದ್ರೆ ಕೆಲವು ಟೈಮ್ದೊಳಗೆ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಪ್ಪ ಅಂತಂದ್ರೆ ಅಷ್ಟು ನೋವುಗಳು ಇರ್ತಾವೆ ಮನಸ್ಸಿನೊಳಗೆ. ಹಾಗಾಗಿ ಕಷ್ಟ ಸುಖ ಹೇಳ್ಕೊಳಕ್ಕೆ ಒಬ್ರಿಗೊಬ್ರು ಬೇಕನೇ ನೋಡ್ರಿ. ಹಾಗಾಗಿ ಆದರೂ ಕವಿತಾ ಮಮ್ಮಿನೂ ನಮ್ಮ ಮಮ್ಮಿ ಹಂಗೆ ಸ್ಟ್ರಾಂಗ್ ಅದಾರ ನೋಡ್ರಿ. ಏನು ಬಂದ್ರೂ ಎದುರಿಸ್ತಾರ ಅಂಥವ್ರು ನೋಡಿ ನಾವು ಮೋಟಿವೇಶನ್ ತೊಗೊಳುವಂಥದ್ದು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಎಲ್ಲ ಕಷ್ಟಗಳು ಎಲ್ಲರಿಗೆ ಮನುಷ್ಯರಿಗೆ ಬರ್ತಾವೆ, ಹೊರಗೆ ಬರೋಂಗಿಲ್ಲ. ಆದ್ರೂ ಆ ಬಂದಂಥ ಟೈಮನ್ನು ಯಾವ ಥರ ಹ್ಯಾಂಡಲ್ ಮಾಡಿ ಸಿಚುವೇಶನ್ನ ಫೇಸ್ ಮಾಡಿ ಹೋಗ್ತಾರೆ ನೋಡ್ರಿ. ಅವರು ನಿಜವಾಗಿಯೂ ಯಾವ ಕಾಲೇಜಾಗೂ ಆ ಥರ ಅನುಭವ, ಆ ಥರ ಪಾಠಗಳನ್ನ ಯಾರೂ ಹೇಳ್ಕೊಡಲ್ಲ. ನಾವು ಶಾಲೆ ಕಲ್ತ್ರೆ ಬರೀ ಅಕ್ಷರಗಳ ಜ್ಞಾನ ಅಷ್ಟೇ ಸಿಗುತ್ತೆ. ಆದರೆ ನಿಜ ಜೀವನದೊಳಗೆ ನಮಗೆ ನಾವು ಏನು ಫೇಸ್ ಮಾಡ್ಕೊಂಡು ಮುಂದೆ ಬಂದಿರ್ತೀವಲ್ಲ, ಅದು ನಮ್ಗೆ ಏನು ಜ್ಞಾನ ಕೊಡುತ್ತೆ ನೋಡ್ರಿ. ಅದು ಯಾವತ್ತಿಗೂ ಏನಂದ್ರೆ ಒಳ್ಳೆಯದೇ ತರ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಹುಟ್ಟುಹಬ್ಬ ಇತ್ತು. ಸೊ ಸಾಯಂಕಾಲ ಡ್ರೆಸ್ ಅದೆಲ್ಲ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ನೈ होता की पप्पा बड्डे होता की ಕೇಕ್ ಅಯ್ಯೋ ಅವ್ರಿಗೆ ಕೇಕ್ ತಂದ್ರೆ ಬರ್ತಡೇ ಅಂತ ಅವ್ರು ತಿಳ್ಕೊತಾರ್ರಿ. ಆದ್ರೆ ಏನು ಬರ್ತಡೇಗೆ ಏನು ಕೇಕ್ ತರೋದು ಬಿಡ್ರಿ ಫ್ರೆಂಡ್ಸ್. ಮನ್ಯಾಗ ಓಡಾಟನೇ ಆಗ್ಬಿಟ್ಟಿತ್ತು. ಡ್ರೆಸ್ ತೊಗೊಂಡು ಬಂದು ನಾಳೆಗಾರ ನಾಡ್ದಾರ ಶೇರ್ ಮಾಡ್ತೀನಿ. ಬರ್ತಡೇ ದಿನ ಹಾಕೊಂಡ್ರೆ ಆಯ್ತು ಅಂತ ಹೇಳಿ. ಬಟ್ ಹಾಕೊಳೋದೇನೆ ಆಗ್ಲಿಲ್ರಿ. ಇವತ್ತಿನ ದಿನ ಹಿಂಗೆ ಹೋಗ್ಬಿಡ್ತು. ಹಿಂಗೆ ಹೋಗ್ಬಿಡ್ತೀವಿ. ಇವತ್ತಿನ ವಿಡಿಯೋ ಮಾಡ್ಕೊಂಡಿದ್ದೆ ಹೊಸ ಮನೆಗೆ ಹೋದ್ಮ್ಯಾಗ ಎಡಿಟ್ ಮಾಡಿ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಇವತ್ತನೇ ಆಗಲೇ ಇಲ್ಲ, ಡಾಟಾ ನನಗೆ ಉಳಿಲೇ ಇಲ್ಲ ಎಕ್ಸ್ಟ್ರಾ. ಯಾಕಂದರೆ ಬೆಳಗ್ಗೆ ಪಿಲ್ಲು ಒಂದು ಸ್ವಲ್ಪ ವಿಡಿಯೋ ಅದೆಲ್ಲ ನೋಡಿದ್ದೆ. ಸೊ ಹಾಗಾಗಿ ನನಗೆ ಜಾಸ್ತಿ ಡಾಟಾನೇ ಉಳಿಲಿಲ್ಲ ಅದು ವಿಡಿಯೋ ಅಪ್ಲೋಡ್ ಆಗೋಷ್ಟು. ಅದು ಹಾಕಿದ್ರು ಅರ್ಧಂಬರ್ಧ ವಿಡಿಯೋ ಹೋಗುತ್ತಾ, ಅದಕ್ಕಂತೇಳಿ ಓ ಯಜಮಾನಪ್ಪ ಮುಕ್ಕೊಂಡಾರ ನೋಡ್ರಿ, ತಂಡಿ ಬಿಟ್ಟದಂತವ್ರಿಗೆ. ಸೊ ಇಷ್ಟೊತ್ತನ 9:30 ಪೌಣೆ ಅಂತ ಬಂದೈತ್ರಿ. ಕವಿತಾ ಮಮ್ಮಿಯವ್ರ ಮನ್ಯಾಗ ಕೂತಿದ್ದೆ. ನಾದ್ನಿ ಬಂದಾಡ್ರಿ, ನಿಖಿತನ್ ಮಗಳು ಕ್ಯೂಟಾಗಿ ಆಟ ಆಡ್ತಿದ್ಲು, ಅದನ್ನ ನೋಡಾತಿದ್ವಿ. ಸೊ ಹಾಗಾಗಿ ಓ ನನ್ನ ಮಗಳು ಇವತ್ತು ನನ್ನ ಬರ್ತಡೇ ಐತಂತ ಚಾಕ್ಲೇಟ್ ತಂದಾಡ್ರಿ. ಥ್ಯಾಂಕ್ ಯು. ಚಾಕ್ಲೇಟ್ ನೋಡ್ರಿ, ಮಕ್ಕಳು ಖುಷಿ. ಜಿಬಿ ಯಾಕೆ ಮಾಡಿ ಫ್ರಿಜ್ನಾಗ ಇಟ್ಟಿದ್ರಿ, ನೀರು ಬಿಟ್ಟಂಗ ಆಗೈತ್ರಿ ಅದ. ಸೊ ಮಕ್ಕಳು ಕೊಟ್ಟಂತ ಚಾಕ್ಲೇಟ್ ನೋಡ್ರಿ, ಇದ ನನ್ನ ದೊಡ್ಡ ಖುಷಿ. ಅವ್ರ ಮಮ್ಮಿ ಬರ್ತಡೇ ಐತಂದ್ರೆ ಮುಂಜಾನೆ ವಿಶ್ ಮಾಡಿದ್ರು. ಪಾಯ್ದಕ್ಕ ನೋಡ್ರಿ ನನ್ನ ಮಗ ಕೇಕ್ ತಂದ್ರು ಈ ಖುಷಿ ಸಿಗ್ತಿದ್ದಿಲ್ಲ. ಅವ್ರ ಕ್ಯೂಟ್ ಮನಸ್ಸಿಗೆ ಇನ್ನೊಂದ್ಸೆಂಟಿಗೆ ಏನೂ ಹೇಳಕ್ಕೆ ಬರಲ್ಲ. ವಿಡಿಯೋನ ಇವತ್ತು ಮಾಡಿದ್ದು ನಾನು ನಾಳೆಗನೆ ಆಲ್ರೆಡಿ ಹಾಕಿರ್ತೀನಿ ರೀ. ಸೋಮವಾರ ಮಾಡೀನಿ, ಹಾಕಲಿಲ್ಲ ಯಾಕಂದ್ರೆ ಡಾಟಾ ಪ್ರಾಬ್ಲಮ್. ಚಾಕ್ಲೇಟ್ ತಿಂತೀನಿ ರೀ. ಮಂಗಳವಾರ ದಿನ ಬೆಳಗ್ಗೆ ಹಾಕ್ತೀನಿ, ಲೇಟಾಗಿ ನೀವು ಕೂಡ ವಿಶ್ ಮಾಡ್ತೀರ ಅಂತ ಅನ್ಕೊಂಡಿನಿ. ಇವಾಗ ಊಟಕ್ಕೆ ಏನು ಮಾಡೀನಂದ್ರೆ ಮಳೆ ಅಂತೂ ಹಂಗೆ ಸುರಿತಾನೆ ಐತೆ ನೋಡ್ರಿ. ಇವತ್ತು ಒಂದು 10 ನಿಮಿಷ ಹೊರಪಾಗ್ಯದ ಅನ್ನೋದ್ರಾಗ ಮತ್ತೆ ಚಲೋ ಹೋಗತ್ತೆ ಮಳೆ ನೋಡ್ರಿ. ಪಾವ್ ಬಜ್ಜಿ ಮಾಡೀನಿ. ಅದು ಹಿಂಗೆ ಗರಂ ಮಾಡ್ತೀನಿ ರೀ. ಅದಕ್ಕೆ ಅಡಿಗೆನೇ ಇತ್ತು. ಸೊ ಅದಕ್ಕಂತೇಳಿ
ಸುಮ್ಮ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಕೂತಿದ್ದೆ ನೋಡ್ರಿ. ಹೊಟ್ಟೆ ಕೇತ ಇದನ್ನ ಬಿಸಿ ಮಾಡ್ತೀನಿ ರೀ ಫ್ರೆಂಡ್ಸ. ಕವಿತಾ ಮಮ್ಮಿ ಕೂಡ ಕೂತ್ರಿ ನಂಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಲ್ರಿ ಓಪ. ಇದನ್ನ ಈಗ ನೋಡ್ರಿ ನಾನು ವಿಡಿಯೋ ಶೇರ್ ಮಾಡೀನಿ, ಹೊಸ ಚಾನಲ್ ಹಾಕಿರ್ತೀನಿ, ನೋಡ್ಬೋದು ನೀವು. ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಮಾಡುವಾಗ ಇಷ್ಟು ತಿಳಿಯತ್ರಿ. ಈಗ ಅದನ್ನ 2-3 ಸರಿ ಗರಂ ಮಾಡಿವಲ್ಲ ಇಷ್ಟು ಗಟ್ಟಿ ಆಗುತ್ತೆ ನೋಡ್ರಿ. ಬಿಸಿ ಬಿಸಿ ಸದ್ಯಕ್ಕೆ ಪಾವ್ ಬಜ್ಜಿ ರೀ. ಮಳೆ ಬರೋ ಟೈಮ್ದೊಳಗೆ ಭಾಳ ಖುಷಿ ಕೊಡ್ತೈತಿ. ರುಚಿನೂ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಈ ಥರ ಬಿಸಿ ಬಿಸಿ ಆಗೈತಿ ಅಂದ್ರೆ. ಅಪ್ಪ ಮಕ್ಕಳು ಸೊ ಸ್ನೇಹ ಮತ್ತು ಅವ್ರ ಪಪ್ಪ ಪಿಲ್ಲನ್ ಬಿಡೋಕೆ ಹೊಂಟ್ರಿ ನೋಡ್ರಿ. ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ರಾತ್ರಿ ಎಲ್ಲ ಮಳೆ ಒಟ್ಟ ನಿಂತೇ ಇಲ್ಲ ಅಂತ ಹೇಳ್ಬೋದು ಆ ಥರ ಎಲ್ಲ ನೋಡ್ರಿ. ನಮ್ಮ ಬೆಳಗ್ಗೆಲ್ಲ ಆ ಥರ ಆಗೈತಿ. ಲಿಪ್ಪರೂ ಎಲ್ಲ ಕಿಚ್ಚಾಗ್ಯಾವ್ರಿ. ಹಂಗೆ ಅಡ್ಡಾಡಿದ್ದ ಹೊಡಿಸ್ತದ. ಸೊ ಕಾಲೆಲ್ಲ ಒಂಥರ ಜುಮ್ 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 ಅಂದಂಗಾಗಿ ಇದಾಗ್ತಾವ್ರಿ. ಥಂಡಿ ಗದ್ದು ನಡುಗೆ ಬರ್ತೈತಿ. ಸೊ ನಾನು ಅಂಕರ್ ಈಗ ಅದನ್ನು ಹಂಗೆ ಕಟ್ಕೊಂಡಿನಿ. ಇಲ್ಲಿಕಂದ್ರೆ ಮತ್ತೆ ತಲೆ ನೋಸುತ್ತಾ. ಮೊನ್ನೆ ಅಂತೂ ತಲೆ 2 ದಿನ ನೋಸಿತ್ರಿ ಫ್ರೆಂಡ್ಸ್. ಯಾರಿಗೆ ಹೇಳ್ಬೇಕು ನಗರ ಬಿಟ್ಟಿತ್ತು. ಸೊ ಅದಕ್ಕಂತೇಳಿ ಇದು ಹಾಕ್ಕೊಂಡಿದ್ದೇನು ಅದಕ್ಕೇನು ಪರಕ್ ಬೀಳಲ್ಲ ಅಂತೇಳಿ ಸೊ ಹಂಗೆ ಇದನ್ನ ಕಟ್ಕೊಂಡಿನಿ ರೀ. ಫುಲ್ ಮಾಡಿ ಮುಸಿಕಾದಂಗೆ ಹಾಕಾಕತ್ಬಿಟ್ಟೈತಿ. ಸಾಯಂಕಾಲ ಹೆಂಗೆ 6-7 ಆದಾಗ ಹೆಂಗೆ ವಾತಾವರಣ ಆಗಿರ್ತೈತಿ ಸೇಮ್ ಅದೇ ಥರನೇ ಆಗೈತೆ ರೀ ಸದ್ಯಕ್ಕೆ. ಸೊ ಹೊತ್ತು ಹೊಂಟಂಗೆಲ್ಲ ಮತ್ತು ಬಿಸಿಲದ್ದು ಬೀಳೋತನ ನೋಡ್ಬೇಕ್ರಿ. ಒಗ್ಯಾಣ ಅಂತೂ ನಿನ್ನೆ ಹಾಗೆ ಅದಾವ. ಆ ಕಡೆ ಮನೆ ಕಡೆ ಹೋದ್ವಿ. ಸೊ ಒಗ್ಗರಣೆ ಇಷ್ಟು ಲಗುಟನೆ ಮಾಡ್ಕೊತೀನಿ. ಒಗ್ಗರಣೆ ಇಷ್ಟು ಲಗುಟ್ ಮಾಡ್ಕೋಬೇಕು ನೋಡ್ರಿ. ಅವರು ಹೊರಟಿದಾರ ಆಂಟಿ ನೋಡ್ರಿ. ಸ್ಮೈಲ್ ಕೊಡತ್ರಿ, ಕ್ಯೂಟ್ ಸ್ಮೈಲ್ ಕೊಡ್ತಾರ. ಸೊ ಎಲ್ರು ಚಲೋ ಅದಾರ ನೋಡ್ರಿ ಆಜು ಬಾಜು ಕೇಳ್ಬೇಕಂದ್ರೆ. ಮಳೆ ಬಂದೈತಿ ಹಿಂಗೆ ವಾತಾವರಣ. ಇಲ್ಲೆಲ್ಲ ಕ್ಲೀನ್ ಇರ್ತೈತಿ ನೋಡ್ರಿ ರೋಡ್. ಅದೆಲ್ಲ ಒಂಥರ ಬೆಳಗ್ಗೆ ಖುಷಿ ಕೊಡ್ತೈತಿ ಇದೆಲ್ಲನೂ ಕೂಡ ನೋಡೋದಕ್ಕೆ. ಆ ಗಿಡ ಕಡ್ದ್ಮ್ಯಾಗ ಇನ್ನೂ ಬೈಲ್ ಆದಂಗಾಗಿ ಚಂದ ಅನ್ಸಕತ್ತೈತಿ ನೋಡ್ರಿ. ಇಲ್ಲಿಗೆ ಸೀಗಿರಿಟ್ಟಂಗಾಗಿತ್ತು. ಒಂದು ಕೆಲಸ ಆಯ್ತು ರೀ. ಮತ್ತು ನೆಕ್ಸ್ಟ್ ಕೆಲಸ ನೋಡ್ಬೇಕು. ನಾಷ್ಟ ಪಿಲ್ಯಾಗ ಅಷ್ಟೇ ಬುತ್ತಿಗೆ ಚಪಾತಿ ಇಷ್ಟು ಬೆಂಡಿಕೆ ಹುರಿದು ಕೊಟ್ಟೀನಿ ರೀ ಅಷ್ಟೇ. ಆಮೇಲೆ ನೆತ್ತಿ ಇವತ್ತು ನಮಗೆ ನಾಷ್ಟಕ್ಕೆ ಐತ್ರಿ ಪಾವ್ ಭಾಜಿ. ನೀನು ಪಾವ್ ಭಾಜಿ ಮಾಡಿದ್ನಲ್ಲ ಮಧ್ಯಾಹ್ನ ನಂದಂಕರು ಊಟ ಆಗಲೇ ಇಲ್ಲ. ಅಲ್ಲೇ ಹೋಗ್ಬಿಟ್ಟೆ ಮನೆ ಕಡೆ. ಲೇಟಾಗಿ ಸ್ವಲ್ಪ ನಾಷ್ಟ ಅದೆಲ್ಲ ಮಾಡ್ಕೊಂಡಿದ್ದೆ ನೋಡ್ರಿ ಅದಕ್ಕಂತೇಳಿ. ಸೊ ಬಂದ್ಮ್ಯಾಗಂತ್ರೂ ಲೇಟನ್ನೇ ಆಯಿತು. 1-2 ಪಾವ್ ತಿಂದು ಹಿಂಗೆ ಮಕ್ಕೊಂಬಿಟ್ವಿ. ಸೊ ಇವಾಗ ಸ್ವಲ್ಪ ಆರಾಮ್ಸಿ ನಿನ್ನಕ್ಕಿನ್ನ ಇವತ್ತು ಟೇಸ್ಟ್ ಆಗಿರ್ತೈತೆ ರೀ ಪಾವ್ ಭಾಜಿ. ಅದನ್ನೇನೈತಿ ತಿನ್ನುವಂಥದ್ದು ನೋಡ್ರಿ ಫ್ರೆಂಡ್ಸ. ಹಾಸಿಗೆ ಎಲ್ಲ ತೆಗಿಬೇಕ್ರಿ. ಪಿಲ್ಲು ಹುಚ್ಚಿ ತಪ್ಪ ಅನ್ನಂಗೆ ಒಯ್ದುಬಿಟ್ಟನ. ದೊಡ್ಡವಾದ್ರೂ ಇನ್ನೇ ಹುಚ್ಚು ಹೋಯ್ತ. ನನ್ನ ಮಗ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗಂದ್ರಿ ಸದ್ಯಕ್ಕೆ ಡೈಪರ್ ತೊಗೊಂಬ ಅಂತಂದ್ರೆ ಯಜಮಾನ್ರು ತಂದು ಕೊಟ್ಟಿಲ್ಲ. ನಿದ್ದಿನೇ ಹತ್ತಲ್ಲ. ಎಲ್ಲ ಒದ್ದಿ ಅವನು ಒದ್ದಿ ಮಾಡ್ತಾನೆ ರೀ. ಅವನು ಒದ್ದಿ ಹಾಕ್ತಾನೆ, ನಮ್ಮನ್ನು ಒದ್ದಿ ಮಾಡಿಬಿಡ್ತಾನೆ. ಒಂಥರ ಮೈಕೆ ಎಲ್ಲ ಚುಟ್ಟು ಅಂದಂಗೆ ಅಂತ ಅನಿಸ್ಬಿಡ್ತೈತಿ. ನಮಗೂ ನಿದ್ದಿನ ಹತ್ತಂಗಿಲ್ಲ. ಒಂದರ ಈ ಸದ್ಯಕ್ಕೆ ನಿದ್ದೆ ಹತ್ತದ ಒಮ್ಮೆ ರಾತ್ರಿ ಅಪರೂಪದಂಗೆ ಆಗ್ಬಿಟ್ಟೈತಿ ರೀ. ಏನೋ ಒಂದು ವಿಚಾರದೊಳಗೆ ಹಂಗೆ ಇರ್ತೀವಿ. ಏನೋ ಗುಂಗಿನ್ಯಾಗ ಹತ್ತಿತ್ತು ನಿದ್ದೆ ಅಂದ್ರೆ ಆರಾಮಂತ ಅನ್ನಿಸ್ತೈತಿ. ಇಲ್ಲಿಕಪ್ಪ ಅಂದ್ರೆ ಎಚ್ಚರಿಕೆನೇ ಇರ್ತೈತಿ. ಅರ್ಧ ಎಚ್ಚರಿಕೆ ಅರ್ಧ ನಿದ್ದೆ, ಅರ್ಧ ಎಚ್ಚರಿಕೆ ಅರ್ಧ ನಿದ್ದೆ ಅನ್ನಂಗನೆ ಅಂತ ಅನ್ನಿಸ್ತೈತಿ. ಸೊ ಅಂಥದ್ರೊಳಗೆ ಇವೆಷ್ಟು ಮೊದಲ ಚಳಿ ಅಂಥದ್ರೊಳಗೆ ಹಾಸಿಗೆ ಎಲ್ಲ ಒದ್ದಿ ಮಾಡಿ ನಮ್ಮ ನಿದ್ದಿನ ಹತ್ಲಾರ್ದಂಗೆ ಮಾಡಿಬಿಡ್ತಾನೆ ರೀ ಪಿಲ್ಲು. ತಾನು ಆರಾಮ್ಸೆ ಅವ್ನು ಕಾಟ ಮ್ಯಾಗ ಹೋಗ್ತಾನೆ. ಅವ್ನು ಆ ಬಾಜು ಮುಕ್ಕೋತಾನೆ, ಅವ್ನು ಈ ಬಾಜು ಮುಕ್ಕೋತಾನೆ. ಎಲ್ಲಿ ಬೆಚ್ಚಗಿರ್ತಲ್ಲಿ ಮುಕ್ಕೋತಾನೆ ಮಗ. ನಮ್ಗೆ ಎರಡು ಮಾಡತ್ತಾನೆ ರೀ. ಸೊ ಮಳೆಗಾಲ ಐತಿ, ಹಾಸಿಗೆನೂ ಒಣಗಲ್ಲ. ಡೈಪರ್ ತೊಗೊಂಬರ್ರಿ ಅವನಿಗೆ ಹೋಗ್ಲಕ್ಕ ನಿದ್ದೆರ ಸುಖ ಆಗುತ್ತಂತ ನಾ ಯಜಮಾನ್ರಿಗೆ ಅಂತೀನಿ. ಅವ್ರಂತರೂ ಮಾತೇ ಕೇಳಲ್ಲ. ಹಂಗಾಗಿ ನಿದ್ದಿನೂ ಆದಂಗೆ ಆಗಿಲ್ಲ ರೀ ಫ್ರೆಂಡ್ಸ ನೀನು. ಬಟ್ ಬೆಳಗ್ಗೆ ಅಂತರೂ ಅವಾಗಿನ ಪಿಲ್ಯಾಗ ಸಾಲಿಗೆ ಆಗ್ತಿರ್ಲಿಲ್ಲ. ರಾತ್ರಿ ನಿದ್ದೆಗಿಲ್ಲ ಅಂದ್ರೆ ಸ್ವಲ್ಪ ಒಂದು ಅರ್ಧ ಪೌಣೆ ತಾಸು ಲೇಟಾಗಿ ಹೇಳ್ತಿದ್ವಿ. ಈಗ ಲೇಟಾಗಿದ್ರೆ ನಡೆಯಲ್ಲ ರೀ. ಪಿಲ್ಲನ್ನ ಕರೆಕ್ಟ್ ಟೈಮಿಗೆ ಕಳಿಸ್ಬೇಕು. ಹಂಗಾಗಿ ಸೊಗುಸ ಇಲ್ಲಾರ್ದಂಗೆ ಅಂತ ಅನಿಸ್ಬಿಡ್ತೈತೆ ರೀ ಕೆಲವೊಮ್ಮೆ. ಸೊ ಮೊದ್ಲಿನಕಿನ್ನ ಸ್ವಲ್ಪ ವೀಕ್ ಆಗಿದ್ದು ಯಾಕೋ ಮಾರಿಮೆ ಕಳ ಇಲ್ಲ ಅಂತ ಅಂತಾರೆ ಎಲ್ಲರೂ. ಬಟ್ ಏನೋ ಒಂಥರ ಎಲ್ಲ ಕೆಲಸಗಳು ನಡೆದಾವ ನೋಡ್ರಿ. ಹಾಗಾಗಿ ಒಮ್ಮೆ ಎಲ್ಲ ಸಡನ್ನಾಗಿ ಎಲ್ಲಿ ತಪ್ಸೆಟ್ಟು ತಿರುಗಾಟ ನಡೆದು ಬಿಟ್ಟೆವು. ಅದಕ್ಕಂತೇಳಿ ಸ್ವಲ್ಪ ಆ ಥರನ ಆಗಿರ್ಬೋದ. ಏನಂದ್ರೆ ಸ್ವಲ್ಪ ಸ್ಲಿಮ್ ಆಗಕತ್ತಿದ್ದು ಚಲೋನೇ ಬಿಡ್ರಿ. ನಾವು ಡಯಟ್ ಮಾಡಬೇಕು, ದಪ್ಪ ತೆಳ್ಳಗಾಗಬೇಕಂತ ಅಂದ್ಕೊಂಡಾಗ ಒಮ್ಮೆ ಮಾತಿರಲ್ಲ.
ಅದು ತಂತಾನೆ ಒಮ್ಮೆ ಶರೀರ ಈ ಥರ ಏನೋ ಹೆಲ್ತ್ ಅಪ್ಸೆಟ್ ಆದಾಗ ತಾನೇ ಇಳಿತೈತಿ. ಪರವಾಗಿಲ್ಲ, ಅದು ಚಲೋನೇ ಐತಿ ನೋಡ್ರಿ. ಬೆನಿಫಿಟ್ ಅದೊಂದು ನಮಗೆ ಈ ಥರ ತಿರುಗಾಟ, ಸ್ಟ್ರೆಸ್ಸು ಎಲ್ಲನೂ ಕೂಡಿ ಸ್ವಲ್ಪ ಬಾಡಿ ಇಳ್ಯಾಕತ್ತೈತ್ಲ ಸಾಕು. ಸ್ವಲ್ಪ ತೆಳಗದೆ ಅಂದ್ರೆ ಚೆಂದ ಕಾಣ್ತೀವಿ. ಒಂದು ಸ್ವಲ್ಪ ಬಿಸಿ ನೀರು ಮತ್ತು ಲಿಂಬೆಹಣ್ಣದ ರಸ ಕುಡಿನ ಬರ್ರಿ. ಮಾಡಂತ್ರ ಐತ್ರಿ, ಮಳೆಗಾಲ, ಮಳೆ ಅಂತೂ ಬರೋದನ ನೋಡ್ರಿ. ಸಮಾಧಾನ ಇಲ್ಲ ಯಾವುದಕ್ಕೂ ನಮಗೆ. ಇವು ನೋಡಿದ್ರಲ್ಲ ವಿಡಿಯೋನ ಸಿಂಪಲ್ ಆಗಿ ಇಷ್ಟ ಎಂಡ್ ಮಾಡತ್ತೀನಿ ರೀ. ಜಾಸ್ತಿ ಏನು ಮಾಡೋಕೆ ಹೋಗಿಲ್ಲ ಈ ವಿಡಿಯೋದೊಳಗೆ. ಅಷ್ಟೇ ಸ್ವಲ್ಪ ನಮ್ಮಂಥರದ್ದು ಪರಿಸ್ಥಿತಿ ಹೆಂಗಿರುತ್ತೆ ಏನು ಅಂತ ಹೇಳಿ ತೋರಿಸಿದ್ರಾಯ್ತು ಅಂತೇಳಿ. ಯಾಕಂದ್ರೆ ಎಲ್ಲರದು ಅವ್ರವ್ರ ಜೀವನದ ಪಾಡು ಅವ್ರವ್ರಿಗೇ ಇರ್ತೈತಿ. ಆದ್ರೂ ಹೆಂಗಂತಂದ್ರೆ ಇನ್ನೊಬ್ರದ್ದು ಬಗ್ಗೆ ಸ್ವಲ್ಪ ಹಗುರವಾಗಿ ಥಿಂಕ್ ಮಾಡೋ ಜನ ಈಗಿನ ಕಾಲದಾಗ ಭಾಳ ಅದಾರ ನೋಡಿ ಫ್ರೆಂಡ್ಸ್. ನಮ್ಮ ಜೀವನ ನಾವು ಹೆಂಗಿರ್ತೀವಿ ಅನ್ನೋದು ನಮಗೆ ಗೊತ್ತಿರ್ತೈತಿ. ಬಟ್ ನಮ್ಕಿನ ಹೆಚ್ಚಿಗೆ ನಮ್ಮ ಲೈಫಿನ ಬಗ್ಗೆ ಇನ್ನೊಬ್ರಿಗೆ ಭಾಳ ಕ್ಯೂರಿಯಾಸಿಟಿ ಇರ್ತೈತಿ. ಹಂಗಾತು ಹಿಂಗಾತು, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತೇಳಿ ನಾವು ಏನಕ್ಕೆ ಮಾಡಲಕ್ಕ ಏನಕ್ಕೆ ಬಿಡಲಕ್ಕ. ಮಂದಿಗೊಂದು ಭಾಳ ಉಚ್ಚಪತಿ ನೋಡ್ರಿ, ಇನ್ನೊಬ್ರದ್ದು ಮನಿದು ಇನ್ನೊಬ್ರದ್ದು ಜೀವನದ್ದು ಏನಕ್ಕೆ ಇರಲಕ್ಕ. ನಿಮ್ಮ ಬದುಕು ನೀವು ಬದುಕ್ರಿ ಫ್ರೆಂಡ್ಸ. ಯಾರೋ ಏನೋ ಅಂತಾರಂತೇಳಿ ನಮ್ಮ ಬದುಕನ್ನು ನಾವು ಅದನ್ನು ಬಿಟ್ರಾತು ಇದನ್ನು ಬಿಟ್ರಾತು ಅಂತಕ್ಕೆ ಅನ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಅದ್ರ ತಕ್ಕಂಗೆ ನಾವು ಜೀವನ ಮಾಡ್ತೀವಿ ಹೊರತು ಯಾವತ್ತಿಗೂ ಇನ್ಯಾರನ್ನೂ ನೋಡಿ ನಾವು ಬದುಕೋದು ಬೇಕಾಗಿಲ್ಲ. ನಮ್ಗಿನ್ನ ಮೇಲ್ಗಡೆ ಇರೋನು ನೋಡಿ ಬದುಕೋದು ಅವಶ್ಯಕತೆ ಇಲ್ಲ. ನಮ್ಗಿನ್ನ ಕೆಳಗಡೆ ಇರೋರು ನೋಡಿ ಬದುಕೋ ಅವಶ್ಯಕತೆನೇ ಇಲ್ಲ. ಕೆಲವು ಟೈಮ್ದಾಗ ಒಂದೊಂದು ಸಂದರ್ಭದೊಳಗೆ ನಾವು ಅನ್ಕೊತೀವಿ ನಮ್ಮ ಸಮಾಧಾನಕ್ಕೋಸ್ಕರ. ಆದ್ರೆ ಅದೇ ಕಂಟಿನ್ಯೂ ಆದ ಲೈಫ್ನೊಳಗೆ ಮಜ್ಜನೇ ಇರಲ್ಲ. ಯಾಕಂದ್ರೆ ನಮ್ಮ ಬದುಕು ನಾವು ಬದುಕಬೇಕು ಅಷ್ಟೇ. ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೋಡ್ರಿ. ಮತ್ತೆ ನೆಕ್ಸ್ಟ್ ಅದೊಂದಿಗೆ ಸಿಗೋಣ. ಬಾಯ್.